ನಮಸ್ತೆ ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಎಜಾಕುಲೇಷನ್ ಪ್ರಾಬ್ಲಮ್ ಅರ್ಲಿ ಆಗೋದು ಪ್ರಿಮೆಚೂರ್ ಕಾಮನ್ ಆಗಿ ಕೇಳಿರ್ತೀವಿ. ಅದರ ಜೊತೆಗೆ ಡಿಲೇಡ್ ಎಜಾಕುಲೇಷನ್ ಅಂದರೆ ಲೇಟ್ ಆಗಿ ಆಗುವಂಥದ್ದು, ಇವನ್ ಎಜಾಕುಲೇಷನ್ ಆಗದೆ ಇರೋದು ಅನ್ಎಜಾಕುಲೇಷನ್, ಈ ಥರ ಒಂದು ಪ್ರಾಬ್ಲಮ್ ಇರುತ್ತೆ. ಜೊತೆಗೆ ಮ್ಯಾಸ್ಟ್ರಿಬೇಷನ್ ಅಡಿಕ್ಷನ್ ಇದ್ದಾಗ ಮತ್ತೆ ಮ್ಯಾಸ್ಟ್ರಿಬೇಷನ್ ಕೆಲವೊಬ್ಬರು ಕೆಲವೊಂದು ರೀತಿ ತೃಪ್ತಿನ ತಗೊಂತಾರೆ. ಒಬ್ಬೊಬ್ಬರು ಕೈಲಿ ಎಜಾಕುಲೇಷನ್ ಮಾಡಿಕೊಂಡು ತೃಪ್ತಿ ತಗೊಂಡ್ರೆ, ಕೆಲವೊಬ್ಬರು ಹಾಸಿಗೆಗೆ ರಬ್ ಮಾಡ್ಕೊತಾರೆ, ಕೆಲವೊಬ್ಬರು ಬಾತ್ರೂಮ್ ಸೋಪಲ್ಲಿ ಮ್ಯಾಸ್ಟರ್ಬೇಷನ್ ಮಾಡ್ಕೊತಾರೆ. ಈ ಅಸ್ತಮೈತನ ಮ್ಯಾಸ್ಟ್ರಿಬೇಷನ್ ಅಪರೂಪಕ್ಕೆ ಒಂದ್ಸರಿ ಒಳ್ಳೇದು. ಆ ಅಡಿಕ್ಷನ್ ಏನ್ ಮಾಡುತ್ತೆ, ಎಜಾಕುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಅದು ಪ್ರೋನಲ್ಲಿ ಅಂದ್ರೆ ಹಾಸಿಗೆಗೆ ಯಾರು ರಬ್ ಮಾಡಿಕೊಂಡು ಒಂದು ಮ್ಯಾಸ್ಟರ್ಬೇಷನ್ ಮಾಡ್ಕೊತಾರೆ, ಅವರಲ್ಲಿ ಕಾಮನ್ ಆಗಿ ಡಿಲೇಡ್ ಎಜಾಕುಲೇಷನ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತೆ ವೆಜಿನದಲ್ಲಿ ಆಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಯಾಕಂದ್ರೆ ಸೆಕ್ಸ್ ಎಜುಕೇಷನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಹಾಕೊಳ್ಳಿ. ಫಸ್ಟ್ ಒಂದು 3 ಕೇಸ್ ಎಕ್ಸಾಂಪಲ್ ಹೇಳ್ತೇನೆ. ಯಾಕೆ ಮ್ಯಾಸ್ಟ್ರಿಬೇಷನ್ ಅಡಿಕ್ಷನ್ ಅದು ಪ್ರೋನ್ ಮ್ಯಾಸ್ಟರ್ಬೇಷನ್ ಡಿಲೇಡ್ ಎಜಾಕುಲೇಷನ್ ಆಗಿ ಏನೇನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿ. ಫಸ್ಟ್ ಕೇಸಲ್ಲಿ ಬಂದ್ರೆ, ಹುಡುಗನಿಗೆ ಒಂದು 29 ಇಯರ್ಸ್, ಹುಡುಗಿಗೆ 26 ಇಯರ್ಸ್, ಮದುವೆಯಾಗಿ 1 ವರ್ಷ ಆಗಿದೆ. 2 ಮಂತ್ಸ್ ಇಂದ ಕನ್ಸೀವ್ ಅಥವಾ ಮಗುಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಕನ್ಸೀವ್ ಆಗಲಿಲ್ಲ ಅಂತ ಹೇಳಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಕೆಲವೊಂದು ಟೆಸ್ಟ್ಗಳನ್ನ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಸೆಮೆನ್ ಅನಾಲಿಸಿಸ್, ಸ್ಪರ್ಮ್ ಟೆಸ್ಟ್ಗೆ ಅಂತ ಕೊಟ್ಟಿದ್ರು. ಹಸ್ಬೆಂಡ್ ಒಂದು ಲ್ಯಾಬ್ಗೆ ಹೋಗಿ ಸ್ಪರ್ಮ್ ಟೆಸ್ಟ್ ಮಾಡಲಿಕ್ಕೆ ಅಂದ್ರೆ ಕೈಲಿ ಮ್ಯಾಸ್ಟರ್ಬೇಷನ್ ಮಾಡಕೊಂಡು ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಏನೇ ಟ್ರೈ ಮಾಡಿದ್ರು ಅವರಿಗೆ ಸ್ಪರ್ಮ್ ಹೊರಗಡೆ ಬಂದಿಲ್ಲ. ಸೊ ಸ್ಪರ್ಮ್ ಹೊರಗಡೆ ಬರ್ತಿಲ್ಲ ಅಂತ ಡಾಕ್ಟರ್ಗೆ ಹೇಳಿದಾಗ ಅವರು ನಮಗೆ ರೆಫರ್ ಮಾಡಿದ್ರು. ಎರಡನೇ ಕೇಸ್ಲಿ ಬಂದ್ರೆ, ಹುಡುಗನಿಗೆ ಒಂದು 31 ಇಯರ್ಸ್, ಹುಡುಗಿಗೆ 28 ಇಯರ್ಸ್. ವೈಫ್ಗೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಯೂರಿನ್ ಪಾಸ್ ಮಾಡಿದಾಗೆಲ್ಲ ಒಂಥರ ಬರ್ನಿಂಗ್ ಆಗ್ತಿತ್ತು, ಕೆಲವೊಂದು ಟೈಮ್ ಬ್ಲೀಡ್ ಆಗ್ತಿತ್ತು. ಜಸ್ಟ್ ಮ್ಯಾರೇಜ್ ಆಗಿ 3 ಮಂತ್ಸ್ ಆಗಿದೆ. ಎವ್ರಿ ವೀಕ್ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇತ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಯಾವುದೇ ರಿಪೋರ್ಟ್ ಮಾಡಿಸಿದಾಗ ಅದು ನಾರ್ಮಲ್ ಇತ್ತು. ಆಮೇಲೆ ಅವರು ನಮಗೆ ರೆಫರ್ ಮಾಡಿದಾಗ ಅವರು ಸೆಕ್ಷುವಲ್ ಹಿಸ್ಟರಿ ಅಂತ ತಗೊಂಡಾಗ ಗೊತ್ತಾಯಿತು, ಯಾವುದೇ ಕಾರಣಕ್ಕೂ ಹುಡುಗನಿಗೆ ಎಜಾಕುಲೇಷನ್ ಆಗ್ತಾ ಇರಲಿಲ್ಲ. ಆಲ್ಮೋಸ್ಟ್ 30 ಮಿನಿಟ್ಸ್ ಇಂಟರ್ಕೋರ್ಸ್ ಆಗ್ತಾ ಇತ್ತು. ಸೊ ಹುಡುಗಿಗೆ ತುಂಬಾನೇ ಪೈನ್ ಆಗ್ತಿತ್ತು, ಹಿಂಸೆ ಆಗ್ತಿತ್ತು. ನೆಕ್ಸ್ಟ್ ಡೇ ಅದು ಯೂರಿನ್ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗ್ತಾ ಇತ್ತು. ಥರ್ಡ್ ಕೇಸ್ ಬಂದಿದ್ದು ಹುಡುಗಿಗೆ 23 ಇಯರ್ಸ್, ಹುಡುಗನಿಗೆ ಜಸ್ಟ್ ಒಂದು 27 ಇಯರ್ಸ್. ಅರೇಂಜ್ ಮ್ಯಾರೇಜ್ ಆಗಿ 1 ಮಂತ್ ಆಗಿದೆ. ರೆಗ್ಯುಲರ್ ಇಂಟರ್ಕೋರ್ಸ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ಎಜಾಕುಲೇಷನ್ ಆಗ್ತಿಲ್ಲ. ಹುಡುಗಿಗೆ ಒಂಥರ ಡಿಸ್ಕಂಫರ್ಟ್ ಆಗಿ ಕ್ಲಿನಿಕ್ಗೆ ಬಂದಿದ್ದು. ಹುಡುಗನು ಇಷ್ಟು ತಗೊಂಡ ಗೊತ್ತಾಯಿತು, ಅವನಿಗೆ ಮುಂಚೆಯಿಂದನೇ ಒಂದು ಹೋಮೋಸೆಕ್ಷುವಾಲಿಟಿ ಅಂದ್ರೆ ಸೇಮ್ ಸೆಕ್ಸ್ ಅಟ್ರಾಕ್ಷನ್ ಇತ್ತು. ಕೆಲವೊಂದು ಟೈಮ್ ಆಕ್ಟಿವಿಟಿನೂ ಆಗಿತ್ತು. ಯಾವಾಗ ಮನೆಯಲ್ಲಿ ಫೋರ್ಸ್ ಆಗಿ ಮ್ಯಾರೇಜ್ ಅಂತ ಮಾಡಿದಾಗ ಅವನಿಗೆ ಇಂಟರ್ಕೋರ್ಸ್ ಆಗ್ತಿತ್ತು, ಬಟ್ ಎಜಾಕುಲೇಷನ್ ಆಗ್ತಾ ಇರಲಿಲ್ಲ. ಈ 3 ಕೇಸ್ ಇಷ್ಟೇ ತಗೊಂಡಾಗ ಒಂದು ಮ್ಯಾಸ್ಟ್ರಿಬೇಷನ್ ಅಡಿಕ್ಷನ್ ಜೊತೆಗೆ ಮ್ಯಾಸ್ಟ್ರಿಬೇಷನ್ ಮಾಡ್ಕೋಬೇಕಾದರೆ, ಪ್ರೋನ್ ಮ್ಯಾಸ್ಟ್ರಿಬೇಷನ್ ಅಂದ್ರೆ ಹಾಸಿಗೆಗೆ ರಬ್ ಮಾಡಿ ಮಾಡ್ಕೊತಾ ಇದ್ರು. ಪ್ರೋನ್ ಮ್ಯಾಸ್ಟ್ರಿಬೇಷನ್ ಅಂದ್ರೆ ಒಂದು ಹಾಸಿಗೆಗೆ ರಬ್ ಮಾಡ್ಕೊಳ್ಳುವಂಥದ್ದು. ಈಗ ಪೆನ್ನಿಸ್ ಹೆಡ್ ಮತ್ತೆ ಶಾಫ್ಟ್ ಅಂತ ಹೇಳ್ತೀವಿ. ಅವರು ರಬ್ ಮಾಡಬೇಕಾದ್ರೆ ಏನಾಗುತ್ತೆ, ಅವರಿಗೆ ಇಲ್ಲಿ ಸ್ಟಿಮ್ಯುಲೇಷನ್ ಆಗಿ ಎಜಾಕುಲೇಷನ್ ಆಗ್ತಾ ಇರುತ್ತೆ. ಅವರು ಯಾವಾಗ ಒಂದು ವೆಜೈನಲ್ ಪೆನೆಟ್ರೇಷನ್ ಅಂತ ಹೋಗ್ತಾರೆ, ಆ ಟೈಮ್ಲಿ ಅವರಿಗೆ ಆ ಮಟ್ಟಿಗೆ ಸ್ಟಿಮ್ಯುಲೇಷನ್ ಇಲ್ಲಿ ಸಿಗಲ್ಲ.
ಅವರಿಗೆ ಇಲ್ಲಿ ಸಿಗುವಷ್ಟು ಅವರಿಗೆ ಎಂಜಾಯ್ಮೆಂಟ್ ಸಿಗಲ್ಲ. ಸೊ ಆಟೋಮ್ಯಾಟಿಕಲಿ ಎಜಾಕುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗೋದು ಕಾಮನ್ ಆಗಿರುತ್ತೆ. ಇದಲ್ಲದೆ ಡಿಲೇಡ್ ಎಜಾಕುಲೇಷನ್ಗೆ ತುಂಬ ಕಾರಣ ಇದೆ. ಒಂದು ಫ್ಯಾಮಿಲಿ ಇಶ್ಯೂಸ್ ಇತ್ತು, ಅಥವಾ ಸೇಮ್ ಸೆಕ್ಸ್ ಅಟ್ರಾಕ್ಷನ್ ಹೋಮೋಸೆಕ್ಷುವಾಲಿಟಿ ಇತ್ತು, ಅಥವಾ ಆಂಗಸೈಟಿ ಡಿಪ್ರೆಷನ್ ಇತ್ತು. ಇದರ ಜೊತೆಗೆ ಪ್ರೆಗ್ನೆನ್ಸಿ ಪ್ಲಾನ್ ಅಂತ ಮಾಡಿದ್ರು, ಸೆಕ್ಸ್ನ ಒಂಥರ ಮಗುಗೋಸ್ಕರ ಮಾಡುಂತ. ಇವೆಲ್ಲ ಪ್ಲಾನ್ ಇತ್ತು ಅಂದಾಗ ಆಟೋಮೆಟಿಕಲಿ ಎಜಾಕುಲೇಷನ್ ಅಥವಾ ಸ್ಟಿಮ್ಯುಲೇಷನ್ ಲೇಟ್ ಆಗೋದ್ರಿಂದ ಎಜಾಕುಲೇಷನ್ ಲೇಟ್ ಆಗುತ್ತೆ. ಅದ್ಬಿಟ್ಟು ಫಿಸಿಕಲಿ ಬಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ, ಬ್ಯಾಕ್ ಬೋನ್ ಅಲ್ಲಿ ಏನಾದರೂ ಏಟ್ ಬಿದ್ದು ಏನಾದರೂ ಪ್ರಾಬ್ಲಮ್ ಇತ್ತು, ಅಥವಾ ಸರ್ಜರಿ ಆಗಿತ್ತು, ಡಯಾಬಿಟಿಸ್ ಕಂಟ್ರೋಲ್ ಇರಲಿಲ್ಲ, ಅಥವಾ ಥೈರಾಯ್ಡ್ ಕಂಟ್ರೋಲ್ ಇರಲಿಲ್ಲ. ಈ ಫಿಸಿಕಲಿ ಮತ್ತೆ ಸೈಕಾಲಜಿಕಲಿ ಲೇಟ್ ಎಜಾಕುಲೇಷನ್ ಡಿಲೇಡ್ ಎಜಾಕುಲೇಷನ್ಗೆ ಕಾರಣ ಇರುತ್ತೆ. ಈ ಡಿಲೇಡ್ ಎಜಾಕುಲೇಷನ್ಗೆ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಕೆಲವೊಂದು ಮೆಡಿಸಿನ್ ಎಜಾಕುಲೇಷನ್ ಅರ್ಲಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಲ್ಲಿ ಕಪಲ್ ಸೆಕ್ಸ್ ಥೆರಪಿ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದು ಎಕ್ಸರ್ಸೈಸ್ ಕೆಲವೊಂದು ಪೊಸಿಷನ್ಗಳು ಹೇಳಿಕೊಟ್ಟು ಅದರ ಜೊತೆ ಮೆಡಿಸಿನ್ ಕೊಟ್ಟಾಗ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರಬಹುದು. ಸೊ ಫ್ರೆಂಡ್ಸ್, ಮ್ಯಾಸ್ಟ್ರಿಬೇಷನ್ ಅಕೇಶನಲಿ ಗುಡ್. ಮ್ಯಾಸ್ಟುಬೇಷನ್ ಅಡಿಕ್ಷನ್ ಅದರಲ್ಲೂ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ. ಮ್ಯಾರೇಜ್ ಆದಮೇಲೆ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಇತ್ತು, ಡೈರೆಕ್ಷನ್ ಎಜಾಕುಲೇಷನ್ ಏನು ಇಶ್ಯೂಸ್ ಇರಲಿಲ್ಲ, ಅವಾಗ ಏನು ತೊಂದರೆ ಇಲ್ಲ, ಎರೆಕ್ಷನ್ ಪ್ರಾಬ್ಲಮ್ ಆಯಿತು, ಅಥವಾ ಎಜಾಕುಲೇಷನ್ ಲೇಟ್ ಆಯಿತು, ಅಥವಾ ಅರ್ಲಿ ಆಯಿತು, ಅಥವಾ ಆಗದೇ ಇರುವಂಥದ್ದು, ಈ ಥರ ಎಲ್ಲ ಸೆಕ್ಷುವಲ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದರದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.